ಮಾತಾಡೋಕೆ ಮುಂಚೆ ಒಂದು ಆಸೆ ಇದೆ ನನಗೆ. ಇಲ್ಲಿ ಎದುರುಗಡೆ ಇದ್ದಾರೆ ಅಂತಲ್ಲ, ನಿಜವಾಗ್ಲೂ ಕೂಡ ನಾನು ನಮ್ಮ ಚಿತ್ರರಂಗ ಅಂತ ಬಂದಾಗ, ನಮ್ಮ ಕುಟುಂಬ ಅಂತ ಬಂದಾಗ, ಅಲ್ಲಿ ನಮ್ಮ ಸೂಪರ್ ಸೀನಿಯರ್ ಅಥವಾ ಆಲ್ವೇಸ್ ಯಂಗ್ ಮ್ಯಾನ್ ದತ್ತಣ್ಣ ಅವ್ರನ್ನ, ಶಿವಣ್ಣನ ಮತ್ತು ರವಿ ಸರ್ 3 ಜನ ನೋಡ್ರೆ ಕಾಲ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನಂಗೆ ಅನಿಸುತ್ತೆ. ಇಷ್ಟು ವರ್ಷ ಅದನ್ನೇ ಮಾಡ್ಕೊಂಬಂದಿನಿ, ಇನ್ನು ಯಾರಿಗೂ ಅದನ್ನ ಮಾಡಿಲ್ಲ. ಬಟ್ ಕಾಂತಾರ ಒಂದು ಸಿನಿಮಾ ನೋಡಿದಾಗ ರಿಷಬ್ ಅವ್ರಿಗೆ ಫೋನ್ ಮಾಡಿ ಇಟ್ಟೆ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎದ್ಬಿಟ್ಟಿದ್ರು ಊರಿಗೆ. ಅವರು ಟೆಂಪಲ್ ರನ್ನಲ್ಲಿದ್ದರು, ಫೋನಿಗೆ ಸಿಗಲಿಲ್ಲ. ಆಗ ಅಜ್ಜುಗೆ ಫೋನ್ ಮಾಡಿದ್ದೆ, ಅಜ್ಜು ಎಲ್ಲಿದ್ದಾರೆ ರಿಷಬ್, ನಾವು ಒಂದ್ಸಲಿ ಅವ್ರ ಕಾಲಿಗೆ ಬೀಳ್ಬೇಕು ನಾನು ಅಂತ. ಗುರು ದೇವರಾಣೆ, ನನ್ನ ತಾಯಾಣೆ, ಇದು ನನ್ನ ಆಸೆ ಆಗಿತ್ತು. ಆಸೆ ಈಡೇರ್ತು. ಯಾಕೆಂದ್ರೆ ಕಾಂತಾರ ಸಿನಿಮಾ ನಮ್ಮ ನಾಡಿಗೆ ತಂದು ಕೊಟ್ಟಂಥ ಹೆಮ್ಮೆ ಅಷ್ಟು ಅಗಾಧವಾದರೆ, ನನ್ನ ಮೇಲೆ ಆ ಸಿನಿಮಾ ಬೀರಿದಂಥ ಪ್ರಭಾವ, ಆ ಸಿನಿಮಾ ನನಗೆ ಕೊಟ್ಟ ಅನುಭವ, ಇದಕ್ಕೆ ಯಾವ ಪದದಲ್ಲಿ ಹೇಳಿದ್ರು ಕಡಿಮೆನೆ. ನಾನು ಒಂಥರ ಫಿಲ್ಮ್ ರಿವ್ಯೂವರ್ ಥರ ಒಂದಿಷ್ಟುದ್ದ ಬರೆದಿದ್ದೆ ಟ್ವಿಟರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅಷ್ಟು ಇನ್ಸ್ಪೈರ್ ಮಾಡಿದ್ರಿ. ನಿಮ್ಮ ಆ ಒಂದು ಶಕ್ತಿ, ನಿಮ್ಮನ್ನು ಡ್ರೈವ್ ಮಾಡಿದಂಥ ಶಕ್ತಿ ಆ ಸಿನಿಮಾ ಮಾಡೋದಕ್ಕೆ, ಆ ಶಕ್ತಿ ನಿಮ್ಮಲ್ಲಿ ಇದೆ. ಕಾಂತಾರ 1 ಆಗ್ತಿದೆ ಈಗ. ಹಾಗಾಗಿ ನಿಮ್ಮ ಆಶೀರ್ವಾದ ನನಗಿರಬೇಕು ಒಂದು ಕಡೆ. ಆ್ಯಂಡ್ ನೀವು ಬಂದು ಹರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಮಾತಾಡಿದ್ದೀವಿ ಸಾಕಷ್ಟು ಈ ಸಿನಿಮಾ ಬಗ್ಗೆ. ನಾನು ಇಲ್ಲಿ ಈ ಒಂದು ವೇದಿಕೆ, ಈ ಒಂದು ಕಾರ್ಯಕ್ರಮ ತುಂಬ ಸ್ಪೆಷಲ್ ಯಾಕೆ ಅನ್ನಿಸ್ತು ಅಂದರೆ, ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಸಿನಿಮಾ ತಂಡದವರು ಹೊರತುಪಡಿಸಿ ಹೇಳೋದಾದರೆ, ನಮ್ಮ ಕೆ ಮಂಜು ಅವರು, ನಮ್ಮ ನಿರ್ಮಾಪಕರು ಗುರುದೇಶ್ ಪಾಂಡೆ ಅವರು, ನಮ್ಮ ಜಡೇಶ್, ಸುಧಾ ಆ್ಯಂಡ್ ನರ್ತನ್ ಸರ್, ನನ್ನ ಡಾರ್ಲಿಂಗ್ ರಾಮ್, ನನ್ನ ದೋಸ್ತ ಹೆಂಗದಿಲ್ಲೇ ಡೈಲಾಗ್ ಚಚ್ದಲ್ಲೇ ನವೀನ, ಪೃಥ್ವಿ, ಚೇತು ಅವರು, ನಮ್ಮ ನಿರ್ದೇಶಕರು, ಎಲ್ಲರೂ ನಮ್ಮ ಶಿವರಾಜ್ ಕೆ ಆರ್ ಪೇಟೆ ಶಿವಣ್ಣ, ಎಲ್ಲರೂ ನನ್ನ ಜೀವನದಲ್ಲಿ ಇಷ್ಟು ವರ್ಷದ ನನ್ನ ಈ ಜರ್ನಿಲಿ ಅವ್ರಿಗೆ ಗೊತ್ತಿಲ್ಲದೇನೋ ನನ್ನ ಬದುಕಿಗೆ, ನನ್ನ ಕರಿಯರ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಜನಗಳು, ಅವರ ಪ್ರೀತಿ, ಅವರ ಸಹಾಯನೂ ಹೌದು, ಅಥವಾ ಅವರು ನನ್ನನ್ನು ಗುರುತಿಸಿದ್ದಾಗಲಿ, ಇದೆಲ್ಲವೂ ನನ್ನನ್ನು ಇಲ್ಲಿ ತನಕ ತಂದಿದೆ. ಈ ಒಂದು ಅದ್ಭುತವಾದ ಒಂದು ಲವ್ಲಿ ಅನ್ನೋ ಪ್ರಯತ್ನ, ಈ ಒಂದು ಪ್ರಯತ್ನ ಇವತ್ತು ಮಾಡೋದಕ್ಕೆ ನನಗೆ ಜಾಗ ಕೊಟ್ಟಿದ್ದು ಅಥವಾ ಈ ಒಂದು ಸ್ಥಾನ ಕೊಟ್ಟಿದ್ದು ನೀವುಗಳು. ನಿಮ್ಮ ಕೃಪಾ ಕಟಾಕ್ಷ ನನ್ನ ಬದುಕಲ್ಲಿ ದೊಡ್ಡದಿದೆ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಲವ್ ಯು. ಲವ್ಲಿ. ಈ ಸಿನಿಮಾ ಹೆಂಗಿದೆ ಟ್ರೈಲರ್? ತುಂಬ ಒಂದು ಅದ್ಭುತವಾದ ಅಥವಾ ದೊಡ್ಡ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಇದು. ತುಂಬಾ ಆನೆಸ್ಟ್ ಎಫರ್ಟ್ ನಮ್ಮ ತಂಡದ ಕಡೆಯಿಂದ. ಇನ್ನೇನು ಜೂನ್ 14ಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ತಾವೆಲ್ಲರೂ ಬಂದು ಚಿತ್ರರಂಗದಲ್ಲೇ ಈ ಒಂದು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯನ ನಮಗೆ ತಿಳಿಸಿ. ಈ ಎಲ್ಲ ಪ್ರಯತ್ನವು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಅನ್ನೋದು ಒಂದು ಹೆಮ್ಮೆ. ಆದರೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾದ ಭಾಗವಾಗಿರೋದು ಇನ್ನೂ ದೊಡ್ಡ ಹೆಮ್ಮೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಂಥ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರು ರವೀಂದ್ರ ಕುಮಾರ್ ಅವರು, ಅಭವನಸ ಸಂಸ್ಥೆ. ಈ ಸಂಸ್ಥೆ ನಿಲ್ಲಬೇಕು, ಈ ಸಂಸ್ಥೆ ಗೆಲ್ಲಬೇಕು. ಯಾಕೆಂದರೆ ನಾನಾಗಲಿ, ನಮ್ಮ ಡೈರೆಕ್ಟ್ರು ಚೇತನ್ ಕೇಶವ್ ಆಗಲಿ, ನನ್ನ ತಮ್ಮ ಅವನ ಒಂದು ಕನಸು ಈ ಲವ್ಲಿ, ಇದನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಕೊಡೋಕ್ಕೆ ನಿಮ್ಮ ಸಂಸ್ಥೆ ಮುಂದೆ ಬಂದಿದ್ದಕ್ಕೆ ಧನ್ಯವಾದ. ಆ್ಯಂಡ್ ಈ ಥರ ಇನ್ನೂ ಹಲವಾರು ಕನಸುಗಳಿಗೆ, ಹಲವಾರು ಯುವ ಪ್ರತಿಭೆಗಳಿಗೆ ನೀವು ಇನ್ನೂ ಅವಕಾಶ ಮಾಡಿಕೊಡೋಂಗೆ ಬೆಳೀರಿ, ದೊಡ್ಡ ಮಟ್ಟದಲ್ಲಿ ಬೆಳೀರಿ. ನಮ್ಮ ಜನ ನಿಮ್ಮ ಜೊತೆ ಇರ್ತಾರೆ. ಏನಂತೀರಿ ಅಂಡಮ್ಮ? ಒಳ್ಳೆಯದಾಗಲಿ ಎಲ್ರಿಗೂ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಡೈಲಾಗ ಬಿಲ್ದಲ್ಲಿರ್ಬೇಕಾದ ಬೀದಿಗೆ ಬಂದ್ಬಿಟ್ರೆ ಹುಲಿ ಆಗ್ಬಿಡಕ್ಕಿಲ್ಲಕಲ್ಲ. ಇಲಿನೇ, ಹುಲಿನೇ. ಏನಂದ್ರೆ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ನಲ್ಲ, ಇದು ಒಂದು ಅದ್ಭುತವಾದ ಸಿನಿಮಾದ ಒಂದು ಚಿಕ್ಕ ಕಿರುನೋಟ ಈ ಟ್ರೈಲರ್. ಈ ಟ್ರೈಲರ್ ಇಂಟು 100 ಸಿನಿಮಾದಲ್ಲಿದೆ. ಅಷ್ಟೇ ಅದ್ಭುತವಾದ ಕತೆ, ಅಷ್ಟೇ ಮನರಂಜನೆಯ ಕಥೆ. ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಬದುಕಿನ ಕತೆ, ನಮ್ಮ ಸಮಾಜದ ಕತೆ. ಇಂಥ ಒಂದು ಕಥೆಗೆ ಕೈ ಜೋಡಿಸಿದಂಥ ನಮ್ಮ ಪ್ರತಿಯೊಬ್ಬ ಕಲಾವಿದರು, ದತ್ತಣ್ಣನಿಂದ ವಂಶಿಕನ್ ತನಕ, ಸ್ಟೆಫಿ, ಸಮೀಕ್ಷಾ,
ನೀವೆಲ್ಲರೂ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡಿದ್ರೆ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಕೇಶವ್ ಆಗಲಿ, ಪ್ರತಾಪ್ ಆಗಲಿ, ಅಶ್ವಿನ್ ಆಗಲಿ, ಇವತ್ತೆಲ್ಲ ಹೊಸ ಹೆಸರು ಅನ್ಸ್ಬೋದು. ಈ ಸಿನಿಮಾ ಬಂದ ಮೇಲೆ ಬರೆದು ಕೊಡ್ತೀನಿ ನೋಡಿ, ಇವರು ಚಿತ್ರರಂಗಕ್ಕೆ ದೊಡ್ಡ ಆಸ್ತಿ ಆಗ್ತಾರೆ, ತುಂಬ ದೊಡ್ಡ ಹೆಸರಾಗ್ತಾರೆ. ನಿಮ್ಮ ಎಲ್ಲರ ಆಶೀರ್ವಾದ ನನ್ನ ಮೇಲೆ, ನಮ್ಮ ತಂಡದ ಮೇಲೆ, ನಮ್ಮ ಸಿನಿಮಾ ಮೇಲಿರಲಿ. ಧನ್ಯವಾದ. ಲವ್ ಯು ಆಲ್. ಜೈ ಚಾಮುಂಡಿ. ವಸಿಷ್ಠ ಬ್ಯಾಕ್ ಬೆಂಚರ್ಸ್ಗೆ ಆಲ್ ದ ಬೆಸ್ಟ್ ಅಪ್ಪ. ಅಪ್ಪ ಪಾಪ. ಒಂದೇನಂದ್ರೆ ನನ್ನ ಫಸ್ಟ್ ಫ್ರೆಂಡು ಅಂತ ಹೇಳಿ ನನ್ನ ಹೆಂಡತಿ ಫೋನ್ಗೆ ಆನ್ಸರ್ ಮಾಡಿದಾಗ ರಿಷಬ್ ತುಂಬ ಹಿಂದೆ ಏನು ಮಾಡಲಿಲ್ಲ, 2-3 ದಿವಸ ಹಿಂದೆ ಅಷ್ಟೇ ಕಾಲ್ ಮಾಡಿದ್ದು. ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನೀವು ಈ ರೀತಿ ಬಂದು ನಮ್ಮನ್ನು ಹಾರೈಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿ. ಥ್ಯಾಂಕ್ ಯು ಸೋ ಮಚ್. ಏನಂದರೆ ಇವರ ಬಗ್ಗೆ ನಮಗೆಲ್ರಿಗೂ ಗೊತ್ತೇ ಇದೆ, ಮಾತಾಡೋದು ಎಷ್ಟು ಮಾತಾಡೋದು ಕಡಿಮೆ ಆಗುತ್ತೆ. ಒಂದು ಕಂಟೆಂಟ್ ಅಂತ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವರು ಪ್ರೊಡಕ್ಷನ್ ಮಾಡೋ ಮಟ್ಟಕ್ಕೂ ಹೋಗ್ತಾರೆ. ಆದಷ್ಟು ಎಷ್ಟೋ ಉದಾಹರಣೆ ನಮ್ಮ ಮುಂದೆ ಇದೆ. ಇತ್ತೀಚೆಗೆ ಪೆದ್ರು, ನಾಳೆ ಒಂದು ಅನೌನ್ಸ್ಮೆಂಟು ಬರುತ್ತೆ. ಸೊ ಈ ರೀತಿ ಕಂಟೆಂಟನ್ನು, ಒಳ್ಳೆ ಕಂಟೆಂಟ್ ಸಿನಿಮಾಗನ್ನ ನಮ್ಮ ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಕೊಡಬೇಕು ಅಂತ ಪರಿತಪಿಸೋ ಜೀವಗಳಲ್ಲಿ ಮುಂದಿನ ಸಾಲಲ್ಲಿ ನಿಲ್ತಾರೆ. ಸೊ ನಿಮ್ಮಂಥವರು ನಮಗೆಲ್ರಿಗೂ ಮಾರ್ಗದರ್ಶನ, ದಾರಿದೀಪ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಮಾರ್ಗದರ್ಶನ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಪ್ರತಿ ಸಿನಿಮಾಗೆ ಕಲ್ತ್ಕೊಂಡೇ ಬರ್ತಾ ಇದ್ದೀನಿ. ಅದೇ ಸಿನಿಮಾದ ಸ್ಪೆಷಾಲಿಟಿ ಅಂತ ಅಂದ್ಕೊಳ್ತೀನಿ. ಸಿನಿಮಾ ನಮಗೆ ಕಲಿಸ್ತಾ ಹೋಗಬೇಕು, ಅದು ನಮ್ಮನ್ನು ಮತ್ತು ನಮ್ಮೊಳಗಡೆ ಇರೋ ಫಿಲ್ಮ್ ಮೇಕರ್ನು ಕೂಡ ಬೆಳೆಸ್ತಾ ಹೋಗ್ಬೇಕಂತ. ಸೊ ಅದೇ ಹಾದಿಲಿ ನಾವೆಲ್ಲ ನಡ್ಕೊಂಡು ಹೋಗಬೇಕು. ಯಾಕಂದರೆ ದತ್ತಣ್ಣವ್ರು ಆವಾಗ ಹೇಳ್ತಾಯಿದ್ರು, ಅಂಥ ಅದ್ಭುತ ನಟ ಸಿಕ್ಕಿರೋದೇ ನಮ್ಮ ಪುಣ್ಯ, ನಮ್ಮ ಜೊತೆಗೆ ಇವತ್ತಿದಾರಲ್ಲ ಅನ್ನೋದೇ ನಮ್ಮ ಪುಣ್ಯ. ಅಂಥ ಎಷ್ಟೋ ಕಲಾವಿದರುಗಳು, ಅವರೆಲ್ಲರ ಕೊಡುಗೆಯಿಂದ ಇವತ್ತು ಕನ್ನಡ ಚಿತ್ರರಂಗ. ಸೊ ಹಾಗಾಗಿ ಆ ಕನ್ನಡ ಚಿತ್ರರಂಗದಲ್ಲಿ ಲವ್ಲಿನೂ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ನಾನು ಆಶಿಸ್ತೀನಿ. ಶೆಟ್ರೆ, ಬಟ್ ವೇದಿಕೆ ಮೇಲೆ ಒಂದು ತುಂಬ ಡಿವೈನ್ ಮೂಮೆಂಟ್ ನಡೀತು. ಅವರು ಹೇಳಿದಾಗೆ ದೊಡ್ಡ ದೊಡ್ಡ ವಯಸ್ಸಿನಲ್ಲಿ ಹಿರಿಕರಿಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದುಂಟು. ನಿಮಗೆ ನಾವು ಜಾಸ್ತಿ ವಯಸ್ಸಾಗಿಲ್ಲ, ಬಟ್ ನಿಮ್ಮ ಪ್ರತಿಭೆಗೆ ಆದಂತಹ ಒಂದು, ಅವರಿಗೆ ಕಂಡಂಥ ಒಂದು ಬೆಳಕಿರ್ಬೋದು, ಅವ್ರು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾರೆ. ಆ ಮೂಮೆಂಟ್ ಹೆಂಗಿತ್ತು? ನೀವು ಆ್ಯಕ್ಚುಲಿ ಟಚ್, ನೀವು ಭಾವುಕರಾಗ್ಬಿಟ್ರಿ ಅದನ್ನು ನೋಡಿ. ಇಲ್ಲ, ಅಷ್ಟು ದೊಡ್ಡವನು ನಾನಲ್ಲ, ತುಂಬ ಕಷ್ಟ ಆಗುತ್ತೆ ಇದು. ಅದೇ ಅಂದರೆ ಆ ಥರದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸೊ ಹಾಗಾಗಿ ಅದು ನಾನೇನು ತೊಗೊಳ್ಳಲ್ಲ ಅದನ್ನು, ಯಾಕಂದರೆ ಅಷ್ಟು ದೊಡ್ಡವನು ನಾನಲ್ಲ. ಇಲ್ಲ ಇದು ಅದೇನಿದ್ರು ಸಿನಿಮಾಗೆ ಅಂತ ಅನ್ಕೊಂಡು ನಾನು ಬಿಟ್ಬಿಡ್ತೀನಿ. ಇದು ಏನಂದ್ರೆ ನಿಮ್ಮ ಮೂಲಕ ಆ ಸಿನಿಮಾ ಆಗಬೇಕು ಅಂತ ಬರೆದಿತ್ತು, ಅದು ನಿಮ್ಮಲ್ಲಿತ್ತು. ಸೊ ಹಾಗಾಗಿ ಇದು ಪ್ಯೂರ್ಲಿ ಒಬ್ಬ ಸಿನಿಮಾ ಅಭಿಮಾನಿಯಾಗಿ ಕೂಡ. ಆ್ಯಂಡ್ ಇಟ್ಸ್ ಹಿಸ್ ಡಿವೈನ್ ಪವರ್ ವಾಟ್ ಮೇಡ್ ಹಿಮ್ ಡೂ ದ್ಯಾಟ್. ಶೆಟ್ರೆ, ಒಂದು ಕೆಲಸ ಮಾಡಿ, ಅವ್ರು ನಿಮ್ಮ ಕಾಲಿಗೆ ಒಂದು ಆಶೀರ್ವಾದ ಅಂತ ಕೇಳಿ ನಮಸ್ಕಾರ ಮಾಡಿಬಿಟ್ರು ಆ ಪಾತ್ರಕ್ಕೋಸ್ಕರ. ಒಂದು ಅಪ್ಪಗೆ ಕೊಟ್ಬಿಡಿ, ಒಂದು ಹಗ್ ಕೊಟ್ಬಿಡಿ, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಆ ಡಿವೈನ್ ಪವರ್ ಈಗ ನಿಮಗೂ ಬಂದಿದೆ. ಯಾಕಂದರೆ ರಿಷಬ್ ಶೆಟ್ಟಿ ಅವರು ಎಲ್ಲೆಲ್ಲ ಬಂದು ಯಾವ ಸಿನಿಮಾ ಎಲ್ಲ ಲಾಂಚ್ ಮಾಡಿದ್ರೆ ಎಲ್ಲ ಸೂಪರ್ ಹಿಟ್ ಆಗಿದೆ. ಮೊನ್ನೆ ನೋಡಿದ್ರಲ್ಲ, ಹಾಸ್ಟೆಲ್ ಹುಡುಗರು ಎಷ್ಟು ಸೂಪರ್ ಹಿಟ್ ಆಯಿತು, ಶೆಟ್ರಿನೇ ಲಾಂಚ್ ಮಾಡಿದ್ದು. ಇವತ್ತು ನಿಮ್ಮ ಸಿನಿಮಾ ಲಾಂಚ್ ಮಾಡಿದ್ದಾರೆ. ನಿಮ್ಮ ಹರಿಪ್ರಿಯ ಅವರು ಗುರುಗೋಸ್ಕರ ಏನೋ ಕಾಣಿಕೆಯನ್ನು ತಗೊಂಡ್ಬಂದಿದ್ದಾರೆ. ಹರಿಪ್ರಿಯ ಅವರೇ, ಗಿಫ್ಟ್ ಇದೆ.